ಫ್ರೆಂಡ್ಸ್ ವ್ಲಾಗ್ ಮಾಡಿ 8 ದಿನ ಆಗೋಯ್ತು. ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಮಕ್ಕಳಿಗೂ ಇನ್ನು ಎಕ್ಸಾಮ್ ಮುಗೀತು. ಸಾಯಂಕಾಲ ಇವತ್ತು ಏನಾನ ಮಾಡಿಕೊಡು ಅಂದರು. ಅದಕ್ಕೆ ಆಲೂಗಡ್ಡೆನ ಕಟ್ ಮಾಡಿ ನೋಡಿ. ಇದಕ್ಕೆ ಕಡಲೆ ಹಸಿಟ್ಟು, ಕಾರ್ನ್ಫ್ಲವರು ಮತ್ತು ಅಕ್ಕಿ ಹಸಿಟ್ಟು ಹಾಕಿದ್ದೀನಿ, ಉಪ್ಪು ಖಾರ. ಆಮೇಲೆ ಇವತ್ತು ಕಾಫಿ ಎಲ್ಲರಿಗೂ ಬೇಕಂತೆ, ಕಾಫಿ ಮಾಡ್ತಾ ಇದ್ದೀನಿ. ಕಾಫಿ ಕುಡಿದು ತುಂಬ ದಿನ ಆಯ್ತು, ಎಲ್ಲರೂ ಒಂದೇ ಸರಿ. ಇವಾಗ ಎಣ್ಣೆ ಕಾದಿದೆ ಚೆನ್ನಾಗಿ. ಕಾಫಿ ಟೀ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಮ್ಮ ಯಜಮಾನರು ಬಂದಿದ್ದಾರೆ ಬೇಗನೆ, ಅವ್ರಿಗೂ ಕಾಫಿ ಬೇಕಂತೆ. ಇದೆಲ್ಲರೂ ಜೊತೆಯಲ್ಲಿ ಕುತ್ಕೊಂಡು ಫುಡ್ಡು ತಿಂತೀವಿ, ತುಂಬ ಚೆನ್ನಾಗಿರುತ್ತೆ. ವ್ಲಾಗು ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಲೇಟು, ಸಾಯಂಕಾಲ 6 ಗಂಟೆ ಆಗಿದೆ. ರಾತ್ರಿವರೆಗೂ ಏನೆಲ್ಲ ನಡೆಯುತ್ತೆ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಇದನ್ನೆಲ್ಲ ರೆಡಿ ಮಾಡಿ, ಕಾಫಿ ರೆಡಿ ಮಾಡಿ, ಎಲ್ಲ ರೆಡಿ ಮಾಡಿಕೊಂಡು ನಿಮ್ಮ ಮುಂದೆ ಸಿಗ್ತೀನಿ. ಫ್ರೆಂಡ್ಸ್, ಕಾಫಿ ಸ್ನ್ಯಾಕ್ಸ್ ರೆಡಿ ಆಯಿತು. ಇವಾಗ ಕಾಫಿ ಕುಡಿಯೋಣ ಬನ್ನಿ. ರೀ 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 ಚಿನಿ ಚೆನ್ನಾಗಿದ್ಯಾ? ಅಷ್ಟು ಬೇಡ ಕೃತಿಕಾ, ಅಷ್ಟು ಬೇಡ. ಫ್ರೆಂಚ್ ಫ್ರೈಸ್ ಎತ್ಕೋ. ಫ್ರೆಂಚ್ ಫ್ರೈಸ್ ಯಾಕೆ? ಯಾಕೆ ಬೇಡ? ಎಲ್ಲಾನು ಬಿಸಿ ಬಿಸಿ ಕಾಫಿ, ಬಿಸಿ ಬಿಸಿ ಫ್ರೆಂಚ್ ಫ್ರೈಸ್ ತುಂಬಾ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಮತ್ತೆ ಕಾಫಿ ಕುಡಿದ್ಬಿಟ್ಟು ಮತ್ತೆ ಸಾರು ಅಡುಗೆ ಮಾಡಬೇಕು. ಮತ್ತೆ ಸಿಗ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಅವರೆಕಾಯಿ ಐತೆ, ಕಾಳು ಬಿಡಿಸ್ರಿ. ಅವರೆಕಾಯಿ ಫ್ರೆಂಡ್ಸ್, ಇವಾಗ ಕಾಳು ಹಾಕಿ ಸೊಪ್ಪಲ್ಲಿ ಚೆನ್ನಾಗಿರುತ್ತೆ. ಸೊಪ್ಪಲ್ಲಿ ಕಾಳು ಹಾಕಿ ಮಾಡೋದು ನೋಡಿ. ಅವರೆಕಾಯಿ ಫ್ರೆಶ್ ಆಗಿ ನೆನ್ನೆ ತಗೊಬಂದಿದ್ದು, ನಾಟಿದ್ದು ಚೆನ್ನಾಗಿದೆ. ಇವಾಗ ಪಾಲಕ್ ಸೊಪ್ಪೆಲ್ಲ ಕ್ಲೀನ್ ಮಾಡಿ ನೆನ್ನೆನೇ ಇಕ್ಕಿದ್ದೀನಿ. ಇವಾಗ ಅದರ ಜೊತೆಗೆ ಸ್ವಲ್ಪ ಕಾಳು ಬಿಡಿಸ್ಕೊಂಡು ಮಿಕ್ಕಿದ್ದೆಲ್ಲ ನಾಳೆನೋ ಹಿತ್ಕಿನ ಬೇಳೆ ಸಾರು ಮಾಡ್ತೀನಿ. ಪಾಲಕ್ ಸೊಪ್ಪು ಸಾರು ಫ್ರೆಂಡ್ಸ್, ಯಾವಾಗೂ ಪಾಲಕ್ ಸೊಪ್ಪು ಅಂದರೆ ತುಂಬಾ ಒಳ್ಳೆಯದು. ಅದಕ್ಕೆ ನಾವು ಪಾಲಕ್ ಸೊಪ್ಪೆ ಜಾಸ್ತಿ ಸೊಪ್ಪು ಸಾರಿಗೆ ಯೂಸ್ ಮಾಡೋದು. ಇವಾಗ ಕಾಳಾಕಿ ಮಾಡಿದ್ರೆ ನಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟ, ಅದಕ್ಕೆ ಕಾಳಾಕಿ ಮಾಡ್ತೀನಿ. ಟಿ ವಿ ಸೌಂಡ್ ಇನ್ನೂ ಸ್ವಲ್ಪ ಕಡಿಮೆ ಇಟ್ಟಿದ್ದೀನಿ. ಕಾಳೆಲ್ಲ ಚೆನ್ನಾಗಿ ಬಂದು ಕೈ ನೋವು ಬಂತು. ಇವಾಗ ಕಾಳೆಲ್ಲ ಬಿಡಿಸ್ಬಿಟ್ಟು ಸೊಪ್ಪೆಲ್ಲ ತೊಳೆದ್ಬಿಟ್ಟು ಸಾಂಬಾರಿಗೆ ಇಕ್ತೀನಿ, ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗು. ಇಷ್ಟು ಕಾಯಿ ಬಿಡಿಸಲ್ಲ ಫ್ರೆಂಡ್ಸ್, ಸ್ವಲ್ಪ ಸೊಪ್ಪಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಬಿಡಿಸ್ಕೊಂಡು ನಾಳೆ ಹಿತ್ಕಿನ ಬೇಳೆ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ. ನಾಳೆ ಅಮಾವಾಸ್ಯೆ, ಭಾನುವಾರ ಅಲ್ಲ, ಅಮಾವಾಸ್ಯೆ ಏನು ನಾನ್ ವೆಜ್ ಏನು ತರಕ್ಕೆ ಹೋಗಲ್ಲ. ಇದೇ ಕಾಯಿ ಬಿಡಿಸ್ಬಿಟ್ಟು ಹಿತ್ಕಿನ ಬೇಳೆ ಸಾರು ಮಾಡ್ತೀನಿ. ದೋಸೆಗೆ ನೆನೆಸ್ಬೇಕಾಗಿತ್ತು, ನೆನೆಸಿಲ್ಲ. ಓಕೆ ಫ್ರೆಂಡ್ಸ್, ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊಪ್ಪು ಸಾರು ಮುದ್ದೆ ಎಲ್ಲ ಮಾಡಿ ಇವಳು ಟಿ ವಿ ಇವತ್ತು ಟ್ಯೂಷನ್ಗೂ ಹೋಗಿಲ್ಲ, ಟಿ ವಿ ನೋಡ್ತಾವ್ರೆ. ಹೋಮ್ವರ್ಕ್ ಮಾತ್ರ ಜಾಸ್ತಿನೇ ಕೊಟ್ಟವ್ರೆ ಫ್ರೆಂಡ್ಸ್. ಇವಾಗ ಎಲ್ಲ ಬಿಸಿದು ಆಯಿತು. ಈರುಳ್ಳಿ, ಬೆಳ್ಳುಳ್ಳಿ, ಸೊಪ್ಪು, ಕಾಳು ನೋಡಿ, ಕಾಳು ಬಿಡಿಸಿಕ್ಕಿದ್ದೀನಿ. ಸೊಪ್ಪು ಫ್ರಿಜ್ಜಿಂದ ಎತ್ಕೊಂಡು ಇವಾಗ ತೊಳೆಯೋಕೆ ಹಾಕಬೇಕು ನೋಡಿ. ಈ ಥರ ಬಿಡಿಸಿಕೊಂಡ್ರೆ ಸೊಪ್ಪನ್ನ ಗಂಟಾಕಿಕ್ಕಿದ್ರೆ ಈಸಿ ಆಗುತ್ತೆ. ತಗೊಂಡೋವಾಗೆ ನಾವು ಬಿಡಿಸಿ ಕ್ಲೀನ್ ಮಾಡಿ
ಇಕ್ಕೊಂಡ್ರೆ ಮಾಡುವಾಗ ತೊಳೆದು ಒಂದೇ ಸರಿ ಮಾಡ್ಕೋಬೋದು. ಇವಾಗ ಸೊಪ್ಪೆಲ್ಲ ತೊಳೆಯೋಕೆ ಹಾಕ್ಬಿಟ್ಟು ನೋಡಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮಟ, ಹಸಿಮೆಣ್ಸಿನ್ಕಾಯಿ ಎಲ್ಲ ರೆಡಿ ಮಾಡಿಕ್ಕಿದ್ದೀನಿ. ಇವಾಗ ಸೊಪ್ಪು ತೊಳೆದ್ಬಿಟ್ಟು ಒಂದು ವಿಸಿಲ್ಗೆ ಕಾಳು ಸೊಪ್ಪು ಹಾಕಿ ಕಾಳು ತೊಳೆದಿದ್ದೀನಿ. ಕುಕ್ಕರಲ್ಲಿ ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಸೊಪ್ಪೆಲ್ಲ. ಫ್ರೆಂಡ್ಸ್, ಸಾಂಬಾರೆಲ್ಲ ರೆಡಿ ಮಾಡಿಬಿಟ್ಟು ವ್ಲಾಗು ಕಂಟಿನ್ಯೂ ಮಾಡ್ತೀನಿ. ಮುದ್ದೆ ಮಾಡಬೇಕು. ಸೊಪ್ಪು ಸಾರಿಗೆ ಮುದ್ದೆನೇ ಚೆನ್ನಾಗಿರೋದು. ಓಕೆ ಫ್ರೆಂಡ್ಸ್, ಇವಾಗ ಸಾಂಬಾರೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಟಿ ವಿ ನೋಡ್ತಾನೆ ಇರ್ತಾರೆ. ಟಿ ವಿ ಮಾತ್ರ ಆಫ್ ಆಗಲ್ಲ. ಫ್ರೆಂಡ್ಸ್, ಒಂದು ಕಡೆ ಮುದ್ದೆಗೆ ಇಕ್ಕಿದೆ, ಒಂದು ಕಡೆ ಸಾಂಬಾರು ಎಲ್ಲ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಸೊಪ್ಪೆಲ್ಲ ಬೇರೆ ಬಗ್ಸ್ಕೊಂಡು ಮತ್ತು ಕಾಳು ಸಪ್ರೇಟಾಗಿ ಮಾಡಿಕೊಂಡು ಸೊಪ್ಪನ್ನು ಮಾತ್ರ ರುಬ್ಕೊತೀನಿ. ಹಾಗೆ ಇವಾಗ ಸ್ವಲ್ಪ ಆರಲಿ ಅಂತ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಇವಾಗ ಸೊಪ್ಪೆಲ್ಲ ಆರಿದೆ. ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಒಗ್ಗರಣೆಗೆ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ಒಗ್ಗರಣೆ ಮಾಡಿಬಿಟ್ಟು ಒಂದು ಕಡೆ ಮುದ್ದೆ ಮಾಡ್ಕೊತಾ ಇದ್ದೀನಿ. ಅನ್ನ ಮಾತ್ರ ಮಾಡೋಕ್ಕೆ ಹೋಗಿಲ್ಲ. ಅನ್ನ ಮಧ್ಯಾಹ್ನ ಮಾಡಿರೋದೇ ಇದೆ. ಅನ್ನ ಮಾಡಿ ದಿನ ವೇಸ್ಟು. ಅನ್ನ ಮಿಕ್ಕಿದ್ರೂ ಅದೇ ಮತ್ತೆ ಮುದ್ದೆಗೆ ಹಾಕಬೇಕು. ಆಮೇಲೆ ಇವಾಗ ಸೊಪ್ಪು ಎಲ್ಲ ಬಗ್ಸ್ಬಿಟ್ಟು ಸಾರೆಲ್ಲ ಒಗ್ಗರಣೆ ಆಯಿತು. ಇವಾಗ ಇರೋ ಪಾತ್ರೆಗಳು ಹಾಗೆ ತೊಳ್ಕೊಂಬಿಡ್ಬೇಕು. ಇಲ್ಲ ಅಂದರೆ ಪಾತ್ರೆಗಳು ತುಂಬಾ ಪಾತ್ರೆಗಳಾಗ್ಬಿಡುತ್ತೆ. ಹಂಗೆ ತೊಳ್ಕೊತಾ ಇದ್ದರೆ ಶಿಂಕು ನೀಟಾಗಿರುತ್ತೆ. ಶಿಂಕು ತುಂಬ ಕಾಣಿಸಲ್ಲ. ಇಲ್ಲಾಂದರೆ ಅಡುಗೆ ಮಾಡ್ತಾ ಪಾತ್ರೆಗಳು ಶಿಂಕಲ್ಲಿ ಹಾಕ್ತಾ ಇದ್ದರೆ ಶಿಂಕ್ ತುಂಬ ಹಂಗೆ ಇರುತ್ತೆ. ನಮಗೂ ಕಷ್ಟ ಅನಿಸುತ್ತೆ. ಇಲ್ಲಿ ಗಲೀಜು, ಅಲ್ಲಿ ಶಿಂಕಲ್ಲೂ ಗಲೀಜು. ಟೆನ್ಷನ್ ಆಗಿಬಿಡುತ್ತೆ ನಮಗೆ, ಇಷ್ಟೊಂದು ಪಾತ್ರೆನ, ಇಷ್ಟೊಂದು ಕೆಲಸನ ಅಂತ. ಹಂಗೆ ಅಡುಗೆ ಮಾಡ್ತಾನೆ ಈ ಥರ ಶಿಂಕ್ ಪಕ್ಕದಲ್ಲಿದ್ದರೆ ಕ್ಲೀನ್ ಮಾಡ್ಕೊತಾ ಇದ್ದರೆ ನನಗೂ ಅಷ್ಟು ಅಡುಗೆ ಮಾಡ್ತಾನೆ ಸ್ಟವ್ ಮೇಲೆ ಒರೆಸ್ಕೊತಾನೆ ಇರ್ತೀನಿ. ಬಟ್ಟೆ ಪಕ್ಕದಲ್ಲೇ ಕೈಯಲ್ಲೇ ಇರುತ್ತೆ. ಒರೆಸ್ಕೊತಾ ಇರ್ತೀನಿ, ಬಟ್ಟೆ ಒಗಿತಾ ಇರ್ತೀನಿ, ಹಂಗೆ ಒರೆಸ್ಕೊತಾನೆ ಇರ್ತೀನಿ. ಗಲೀಜು ಮಾತ್ರ ಬೀಳಬಾರ್ದು ನಂಗೆ ಸ್ಟವ್ ಮೇಲೆ. ಆಮೇಲೆ ನೋಡಿ, ಮುದ್ದೆ ಎಲ್ಲ ಸಾಂಬಾರೆಲ್ಲ ರೆಡಿ ಆಯಿತು. ಇವಾಗ ಮುದ್ದೆ ಎಲ್ಲ ಮಾಡ್ಕೊತಾ ಇದ್ದೀನಿ. ಇವರು ನಮ್ಮ ಯಜಮಾನ್ರಿಗೆ ಇನ್ನೂ ಅವರೆಕಾಯಿ ಇತ್ತು ಮುಕ್ಕಿರೋದು, ನಾಳೆ ಇದ್ಕಿನ ಬೇಳೆ ಸಾರಿಗೆ ಅಂತ ಬಿಡಿಸ್ತಾ ಇದ್ದಾರೆ. ಇವಳು ರೂಮಲ್ಲೇನೋ ಮಾಡ್ತಾ ಇದ್ದಾಳೆ. ಇವಾಗ ಊಟಕ್ಕೆಲ್ಲ ರೆಡಿ ಮಾಡಬೇಕು. ನೀರೆಲ್ಲ ಎತ್ಕೊಂಡು ಇಕ್ತಾರೆ ನೋಡಿ. ಇಷ್ಟು ಕಾಳಾಯಿತು, ಎಲ್ಲ ಬಿಡಿಸಿ ಇಕ್ಕಿದ್ರು. ಇವಾಗ ನೀರಲ್ಲಿ ಹಾಕಿ ಅದನ್ನು ನೆನೆಸಿಕ್ಬೇಕು. ಇವಾಗ ಊಟ ಮಾಡಬೇಕು. ಮುದ್ದೆ ಸಾರು ಎಲ್ಲ ರೆಡಿ ಆಯಿತು. ಸೊಪ್ಪು ಸಾರು ಮುದ್ದೆಗೆ ಮಾತ್ರ ತುಂಬಾ ಸೂಪರಾಗಿತ್ತು. ನಮ್ಮ ಮನೇಲಿ ಯಾವಾಗೂ ಅಷ್ಟೇ ಪಾಲಕ್ ಸೊಪ್ಪು ತಂದರೆ ನಮ್ಮ ಯಜಮಾನ್ರಿಗೆ ಅವರೆಕಾಳು ಹಾಕು ಮಾಡೋದಂದರೆ ತುಂಬಾ ಇಷ್ಟ. ಮತ್ತು ಎಲ್ಲ ಕಾಳು ಅಷ್ಟೇ, ಅಲಸಂದ್ರೆ ಕಾಳು ಅಷ್ಟೇ ತಂದ್ರೂ ಅಷ್ಟೇ ಅದು ಹಾಕಿ ಮಾಡ್ತೀರಿ, ತುಂಬಾ ಚೆನ್ನಾಗಿರುತ್ತೆ. ಆದರೆ ನಾವು ಸೊಪ್ಪು ಸಾರಿಗೆ ತುಂಬ ಪಾಲಕ್ ಸೊಪ್ಪೇ ಯೂಸ್ ಮಾಡೋದು. ಯಾಕಂದರೆ ಪಾಲಕ್ ಸೊಪ್ಪು ತುಂಬಾ ಒಳ್ಳೆಯದು ಅಂತ. ಫ್ರೆಂಡ್ಸ್, ಇವಾಗ ಊಟ ಎಲ್ಲ ಮಾಡಿಬಿಟ್ಟು ಹಾಗೆ ಇನ್ನು ಮಕ್ಕಳಿಗೂ ನಾಳೆ ಭಾನುವಾರ ಬೆಳಗ್ಗೆ ಲೇಟಾಗೆ ಎದ್ದೇಳೋದು. ಲೇಟಾಗೆ ಊಟ ಮಾಡಿದ್ದು ಕೂಡ ಹಂಗೆ ಸ್ಟವ್ವು, ಶಿಂಕು ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂದ್ಬಿಟ್ಟು ಒಂದೇ ಸಾರಿ ಈ ಥರ ಕ್ಲೀನ್ ಮಾಡಿಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ನಮಗೂ ನೋಡಿದ ತಕ್ಷಣ ಖುಷಿ ಅನಿಸುತ್ತೆ, ನೆಮ್ಮದಿ ಅನಿಸುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಕಿಚನ್ನಲ್ಲಿ ಬಂದರೆ ಅಲ್ಲಿ ಶಿಂಕಲ್ಲಿ ಗಲೀಜು, ಇಲ್ಲೆಲ್ಲ ಗಲೀಜಿದ್ದರೆ ನಮಗೂ ಟೆನ್ಷನ್ ಆಗುತ್ತೆ. ಎಲ್ಲ ಕ್ಲೀನಿಂಗ್ ಆಯಿತು ನೋಡಿ. ಮುದ್ದೆನ ಯಾವತ್ತೂ ಅಷ್ಟೇ ಖಾಲಿ ಬಿಡಬೇಡ್ರಿ. ಅನ್ನನೋ ಮುದ್ದೆನೋ ಸ್ವಲ್ಪ ಹಾಕಿ ಅದರಲ್ಲಿ ಇಕ್ಕಿ ಕಾಳೆಲ್ಲ ಬಿಡಿಸಿ ನೀರಲ್ಲಿ ನೆನೆಸಿಕ್ಕಿದ್ದೀನಿ. ಓಕೆ ಫ್ರೆಂಡ್ಸ್, ಇಷ್ಟು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಎಲ್ಲ ಕೆಲಸ ಆಯಿತು. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.